ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ರಾಗಿ ಪುಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಹೆಲ್ತ್ಗೆ ಒಳ್ಳೆಯದು ಫ್ರೆಂಡ್ಸ್. ಮಕ್ಕಳು ಮೆಚೂರ್ ಟೈಮಲ್ಲಿ ಮತ್ತು ಪೀರಿಯಡ್ಸ್ ಟೈಮಲ್ಲಿ ನಾವು ಮಾಡಿಕೊಡ್ಬೇಕು ಮಕ್ಕಳಿಗೆ. ಇದರಿಂದ ಅವ್ರಿಗೆ ಸೊಂಟ ನೋವು, ಬೆನ್ನು ನೋವು ಯಾವುದೇ ಪ್ರಾಬ್ಲಮ್ಸು ಫ್ಯೂಚರ್ನಲ್ಲಿ ಬರೋದಿಲ್ಲ. ಅಕ್ಕಿ ಪುಟ್ಟು, ರಾಗಿ ಪುಟ್ಟು ಮತ್ತು ಜೋಳದ ಪುಟ್ಟು ಇದನ್ನೆಲ್ಲ ಮಕ್ಕಳಿಗೆ ಮಾಡಿಕೊಡ್ಬೇಕು ಫ್ರೆಂಡ್ಸ್. ಇದು ಮಾಡೋದ್ರಿಂದ ತುಂಬ ರುಚಿಯಾಗಿರ್ತದೆ ಮತ್ತು ಹೆಲ್ತ್ಗೆ ಸಹ ತುಂಬಾ ಒಳ್ಳೆಯದು. ಇದು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ಒಂದು ಬಟ್ಲನ್ನ ತೊಗೊತಾ ಇದ್ದೀವಿ. ಬಟ್ಲಿಗೆ ಒಂದು ಸ್ಮಾಲ್ ಬಟ್ಲಷ್ಟು ನಾವು ರಾಗಿ ಹಿಟ್ಟನ್ನ ಸೇರಿಸ್ಕೋಬೇಕು ಫ್ರೆಂಡ್ಸ್. ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಮತ್ತು ಈಗ ಒಂದು ಗ್ಲಾಸ್ ತೊಗೊಂಡು ಒಂದು ಗ್ಲಾಸ್ಗೆ ಒಂದು 1/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೋಬೇಕು. ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಕರಗಿಸ್ಕೊಂಡು ಮತ್ತು ಈ ವಾಟರ್ನ ಸೇರಿಸ್ಕೊಂಡು ನಾವು ಒಂದು ರಾಗಿ ಹಿಟ್ಟನ್ನ ಕಲಿಸ್ತಾ ಬರಬೇಕು. ಅಂದರೆ ರಾಗಿ ಹಿಟ್ಟು ಒದ್ದೆ ಆಗಬೇಕು, ತುಂಬ ನೀರಾಗಿ ಕಲಿಸ್ಬಾರ್ದು, ಪುಡಿ ಪುಡಿಯಾಗಿರಬೇಕು. ಆ ರೀತಿ ನಾವು ರಾಗಿ ಹಿಟ್ಟನ್ನ ನಾವು ನೀಟಾಗಿ ಒದ್ದೆ ಆಗೋ ಥರ ನಾವು ಕಲಿಸ್ಕೊತ ನಾವು ಉಂಡೆ ಕಟ್ಟಿದ್ರೆ ಕೈಗೆ ಉಂಡೆ ಥರ ಬರಬೇಕು ಗಟ್ಟಿಯಾಗಿ. ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಸೊಂಟ ನೋವು ಮತ್ತು ಯಾವುದೇ ಪ್ರಾಬ್ಲಮ್ಸು ಬರಲ್ಲ ಫ್ಯೂಚರ್ನಲ್ಲಿ. ಆದ್ದರಿಂದ ನಾವು ರಾಗಿ ಪುಟ್ಟು, ಜೋಳದ ಪುಟ್ಟು, ಅಕ್ಕಿ ಪುಟ್ಟನ್ನ ಮಾಡಿಕೊಡ್ಬೇಕು. ಈ ಥರ ಕೈಯಲ್ಲಿ ಈ ಥರ ಹಿಂಡಿದಾಗ ಈ ಥರ ಗಟ್ಟಿಯಾಗಿ ಬರಬೇಕು ಫ್ರೆಂಡ್ಸ್. ಈಗ ರೆಡಿಯಾಗಿದೆ ರಾಗಿ ಪುಟ್ಟಿಗೆ. ಈ ಥರ ನಾವು ಮಾಡಿ ಇಟ್ಕೋಬೇಕು. ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಈಗ ರೆಡಿಯಾಗಿದೆ. ಈಗ ಒಂದು ಇಡ್ಲಿ ಪಾತ್ರೆನ ತೊಗೊಳ್ಳೋಣ. ಪಾತ್ರೆಗೆ ನಾವು ನೀರನ್ನ ಸೇರಿಸ್ಕೊಂಡಿದ್ದೀವಿ. ನೀರು ಕುದಿಯಬೇಕು ಫ್ರೆಂಡ್ಸ್. ನೆಕ್ಸ್ಟು ಇಡ್ಲಿ ಒಂದು ಪ್ಲೇಟ್ ಇಟ್ಕೊಂಡು ಪ್ಲೇಟ್ ಮೇಲೆ ನೀಟಾಗಿ ವಾಶ್ ಮಾಡಿರೋ ಬಟ್ಟೆನ ಸೇರಿಸ್ಕೋಬೇಕು. ಬಟ್ಟೆಗೆ ಸೇರಿಸ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಆ ರಾಗಿ ಹಿಟ್ಟನ್ನ, ಇದನ್ನು ಸಹ ನಾವು ಸೇರಿಸಿ ನಾವು ನೀಟಾಗಿ 4 ಕಡೆನೂ ನಾವು ಕ್ಲೋಸ್ ಮಾಡಿಡಬೇಕು. ಕ್ಲೋಸ್ ಮಾಡೋದ್ರಿಂದ ನೀಟಾಗಿ ಬೇಯುತ್ತೆ. ರಾಗಿ ಹಿಟ್ಟು ಚೆನ್ನಾಗಿ ಬೇಯಬೇಕು. ಗೊತ್ತಾಗುತ್ತೆ ಫ್ರೆಂಡ್ಸ್, ರಾಗಿ ಹಿಟ್ಟು ಬೇಯೋದು ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಆವಾಗ ನಮಗೆ ಸ್ಮೆಲ್ ಗೊತ್ತಾಗುತ್ತೆ ಮತ್ತು ಕಲರ್ಸು ಸಹ ರೆಡ್ಡಾಗಿ ಕಲರ್ ಬಂದಿರುತ್ತೆ ಮತ್ತು ಸ್ಮೆಲ್ ಗೊತ್ತಾಗುತ್ತೆ. ಆದ್ದರಿಂದ ನಾವು 10 ರಿಂದ 15 ನಿಮಿಷ ನಾವು ಇಡ್ಲಿ ಪಾತ್ರೆಲಿಟ್ಟು ನಾವು ಬೇಯಿಸ್ಕೋಬೇಕು. ಈಗ ಬೇಯ್ತಾ ಇದೆ. ಈಗ 15 ನಿಮಿಷ ಆಯಿತು, ತೆಗೆದು ನೋಡೋಣ. ಈಗ ನೋಡಿ ಚೆನ್ನಾಗಿ ಬೆಂದಿದೆ, ಸ್ಮೆಲ್ ಚೆನ್ನಾಗಿ ಬಂತು. ಆದ್ದರಿಂದ ನಾನು ಈಗ ಓಪನ್ ಮಾಡಿ ನೋಡಿದ್ರೆ ಕಲರ್ ಸಹ ಚೇಂಜ್ ಆಗಿದೆ. ಈಗ ರೆಡಿಯಾಗಿದೆ. ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡು ನಾವು ಪುಡಿ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಉಂಡೆ ಆಗಿರುತ್ತೆ, ಬೆಂದಿದೆ ಅಲ್ವಾ, ಆದ್ದರಿಂದ ನಾವು ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲ ಮಿಕ್ಸಿಂಗ್ ಮಾಡ್ಕೋಬೇಕು. ಬಟ್ಟೆನ ನೀಟಾಗಿ ಎಲ್ಲ ಉದುರ್ಕೋಬೇಕು. ಬಟ್ಟೆ ಎಲ್ಲ ಅಂಟ್ಕೊಂಡಿರುತ್ತೆ, ನೀಟಾಗಿ ಎಲ್ಲ ತೆಗ್ದಾಕೋಬೇಕು. ಈಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವೀಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ನಾನು ಅರ್ಧ ಬಟ್ಲಷ್ಟು ನಾನು ಉಂಡೆ ಬೆಲ್ಲನ ತೊಗೊಂಡು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ಕೊಬ್ಬರಿ ತುರಿನೂ ಸೇರಿಸ್ಕೋಬೋದು ಫ್ರೆಂಡ್ಸ್. ತುಂಬಾ ಹೆಲ್ತ್ ಒಳ್ಳೆಯದು. ಕಾಯಿ ತುರಿನ ನಾನು ಸೇರಿಸ್ಕೊಂಡು 3 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಏಲಕ್ಕಿ ಪೌಡ್ರು ಸಹ ಸೇರಿಸ್ಕೋಬೇಕು. 4 ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ತುಪ್ಪ ಕಾಯಿಸ್ಕೊಂಡು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಸಹ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್. ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ. 20 ರಿಂದ 1/4 ಗಂಟೆಲಿ ಮಾಡ್ಕೋಬೋದು ಫ್ರೆಂಡ್ಸ್. ರಾಗಿ ಪುಟ್ಟನ್ನ ತುಂಬ ರುಚಿಯಾಗಿರ್ತದೆ ಮತ್ತು ಹೆಲ್ತ್ಗೂ ಸಹ ತಿಂಗ್ಳಿಗೆ 1 ಸಲ 2 ಸಲ ಮಾಡ್ಕೊತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.